ಹೇಳ್ತಾ ಇದೆ, ಒಂದು ಪ್ರಕರಣದ ತೀರ್ಪು ಬೇರುಗಳು ಅನೇಕ ಅಂತ. ಹೈಕೋರ್ಟ್ ತೀರ್ಪಿಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ವೇಟ್ ಮಾಡ್ತಾ ಇತ್ತು. ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಅರ್ಜಿ ಹೋಗಿತ್ತು. ಇಲ್ಲಿ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದೂರುದಾರರು ಸಲ್ಲಿಸಿದ್ರು. ಈ ಸಂಬಂಧ ಆದೇಶವನ್ನ ಕಾಯ್ದಿರಿಸಿತ್ತು ಕೋರ್ಟ್. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಸಾಮಾನ್ಯವಾಗಿ ಮೇಲ್ಗಡೆ ಯಾವುದೇ ಕೋರ್ಟ್ ನಲ್ಲಿ ಏನೇ ತೀರ್ಮಾನ ಬಂದ್ರು ಅದರ ಇಂಪ್ಯಾಕ್ಟ್ ರೂಟ್ ಲೆವೆಲ್ ನ ಕೋರ್ಟ್ಗಳಿಗೆ ಆಗುತ್ತೆ. ಸೊ ಫಸ್ಟ್ ಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದಿರೋದ್ರಿಂದ ಇಲ್ಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವಾಗ ಇಲ್ಲಿ ತೀರ್ಪು ಬರ್ಬೋದು, ಏನೇನಾಗಬಹುದು ಅಂತ. ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಮೊದಲು PCR ಅನ್ನ ಏನು ಲೋಯರ್ ಕೋರ್ಟ್ನಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಕೆಯನ್ನ ಮಾಡಿದ್ರು. ಸಲ್ಲಿಕೆಯನ್ನ ಮಾಡೋ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ವಿಚಾರಣೆಯನ್ನ ಸಂಪೂರ್ಣವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಆದೇಶವನ್ನ ಕಾಯ್ದಿರಿಸಿತ್ತು. ಅಂದ್ರೆ ವಾದ ಪ್ರತಿವಾದ ಎಲ್ಲಾನು ಕೂಡ ಆಲಿಸಿ ಜನಪ್ರತಿನಿಧಿ ನ್ಯಾಯಾಲಯ ಒಂದು ಆದೇಶವನ್ನ ಕಾಯ್ದಿರಿಸಿತ್ತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಅದರ ಹಿಂದಿನ ದಿನ, ಅಂದ್ರೆ ನಾಳೆ ಆದೇಶ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಅದರ ಹಿಂದಿನ ದಿನ ಅದನ್ನ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಅದಾದ ಬಳಿಕ ಹೈಕೋರ್ಟ್ಗೆ ಅದೇನು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ ಕೆಳ ಹಂತದ ನ್ಯಾಯಾಲಯಕ್ಕೆ ಆದೇಶವನ್ನ ಪ್ರಕಟವನ್ನ ಮಾಡಬಾರ್ದು, ಅಂದ್ರೆ ಇಲ್ಲಿ ಅರ್ಜಿ ಇತ್ಯರ್ಥ ಆಗೋ ತನಕನೂ ಕೂಡ ಏನು ಪ್ರಕಟವನ್ನ ಮಾಡಬಾರ್ದು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆಯ ಮೇರೆಗೆ ಅಲ್ಲಿ ಆದೇಶ ಮುಂದಕ್ಕೆ ಹೋಗ್ತಾ ಇತ್ತು. ಪ್ರತಿ ಬಾರಿ ಹಿಯರಿಂಗ್ ಬಂದಾಗ ಕೂಡ ಹೈಕೋರ್ಟ್ ನಲ್ಲಿ ಇನ್ನೂ ಅರ್ಜಿ ಪೆಂಡಿಂಗ್ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಮುಕ್ತಾಯಗೊಂಡ ಬಳಿಕ ಮುಂದಿನ ಆದೇಶವನ್ನ ಕೊಡ್ತೀನಿ ಅಂತೇಳಿ ಹೇಳಿದ್ರು. ಬಹುತೇಕ ಇನ್ನೊಂದು 2-3 ದಿನದ ಒಳಗಾಗಿ ಆದೇಶ ಬರುವಂತ ಸಾಧ್ಯತೆಗಳು ಇರುವಂತದ್ದು. ಮಮತಾ, ನೀವು ಹೇಳ್ತಾ ಇದ್ರಿ ಹೈಕೋರ್ಟ್ನ ಆದೇಶ ಕೆಳ ಹಂತದ ನ್ಯಾಯಾಲಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅಂತೇಳಿ. ಯಾಕೆಂದ್ರೆ PCR ಅನ್ನ ದಾಖಲು ಮಾಡಿರುವಂತದ್ದೇ FIR ಅನ್ನ ದಾಖಲು ಮಾಡುವಂತ ವಿಚಾರಕ್ಕಾಗಿ. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಇವತ್ತು ಒಂದು ಗ್ರೀನ್ ಸಿಗ್ನಲ್ ಏನಿತ್ತು ತನಿಖೆಗೆ ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರೋದಕ್ಕೆ ಎಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಇರುವಂತದ್ದು. ಬಹುತೇಕ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ FIR ಆಗ್ಲಿಕ್ಕೆ ಇದು ಸೂಕ್ತವಾದ ಕಾಲ ಅಂತೇಳಿ ಒಂದು ಆದೇಶ ಕೂಡ ಇದೆ. ಬಹುತೇಕ ಈ ಆದೇಶದ ಮೇಲೆಗೆ PCR ನಲ್ಲಿ ಒಂದು ಅಲೋವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ತನಿಖೆಗೆ ಅಸ್ತು ಅನ್ನುವಂತ ಸಾಧ್ಯತೆಗಳು ಕೂಡ ಇರ್ತವೆ. ತನಿಖೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಸ್ಥರು ಕೂಡ ಅನುಭವಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗ್ತಾ ಇರುವಂತದ್ದು. ಮಮತಾ.